तपस्वाध्याय शुश्रूषा कृष्ण पूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः। हरिः ओम्। श्रियः पत्ते नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषय नमो शेषां नाजस्मृतिहृदयदीप्ताय हरये येन प्रादुरभावि भूमिवलये विस्तारि गोसन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेनं व्यासदिवाकरेण सततं मात्याजिमेवानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषदे सक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समेत् भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् जडमूकोऽपि भाग्मे जडमतिरपि चन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्ध्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अरुव्याख्याननलिने चञ्चले कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिम् प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पडच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ಇದುವರೆಗೆ ವಾದಿರಾಜರ ಗುರುವರ್ಥ ದೀಪಿಕಾ ಟಿಪ್ಪಣಿ ವಿಷಯ ನಡೀತಾ ಇತ್ತು. 180ನೆಯ ಸುಧಾಮೂಲ, ಅದರಲ್ಲಿ ಬರುವಂತಹ ಗುರುವರ್ಥ ದೀಪಿಕಾ. ವೈಶೇಷಿಕರ ಮತ ಏನು, ಅದರ ಖಂಡನೆ ಹೇಗೆ ಅಂತ ಇನ್ನೊಂದು ರೀತಿಯಲ್ಲೂ ತೋರಿಸ್ತಾ ಇದ್ದಾನೆ. ಪ್ರಶ್ನೆ ಮಾಡಿದ್ದಿಷ್ಟೇ, ಒಬ್ಬ ವ್ಯಕ್ತಿ ಬೇಕಾದಷ್ಟು ದೇಹವನ್ನು ತಗೊಳ್ಳಿಕ್ಕೆ ಏನ್ ಕಾರಣ? ತಗೊಂಡ ಮೇಲೂ ಆ ಎಲ್ಲಾ ದೇಹದಲ್ಲಿ 100 ಜನ್ಮ ಕಳಿಬೇಕು ಅಂತಿದೆ, 100 ಜನ್ಮದಲ್ಲಿ ಬೇಕಾದ ದೇಹ ಈಗಲೇ ತಗೊಂಡು ಆ ಎಲ್ಲಾ ಕರ್ಮಗಳನ್ನ ಅನುಭವಿಸ್ತಾನೆ. ಈ ರೀತಿ ಇರಬೇಕು ಅಂದ್ರೆ ಅವ್ರಿಗೆ ಶಕ್ತಿ ಬೇಕಲ್ಲ, ಅದ್ ಹೇಗ್ ಸಾಧ್ಯ ಅಂತ ಪ್ರಶ್ನೆ ಮಾಡ್ಕೊಂಡು ಬಂದ್ರು. ಆಗ ಜ್ಞಾನದ ಶಕ್ತಿ ಹಾಗೆ, ಆ ಜ್ಞಾನ ಏನ್ ಮಾಡತ್ತೆ ಅಂದ್ರೆ ಸುಟ್ಟಾಕ್ಬಿಡತ್ತೆ ಎಲ್ಲಾ ಕರ್ಮಗಳನ್ನೇ ಸುಟ್ಟಾಕ್ದೆ. ಹಾಗಾದ್ರೆ ದೇಹವನ್ನ ಸುಡಬೇಕು ಅಂತ ಏನಿದೆ? ಬೇಕಾಗಿಲ್ಲ. ಯಾಕಂದ್ರೆ ಕರ್ಮದಿಂದ ದೇಹ, ಕರ್ಮವನ್ನೇ ಸುಟ್ಟಿದ್ರೆ ಅನುಕೂಲ ತಾನೆ ಅಂತ ಒಂದು ಮಾತು ಬಂತು. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಅರ್ಜುನ, ಜ್ಞಾನಾಗ್ನಿ, ಜ್ಞಾನವೆಂಬ ಅಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ, ಎಲ್ಲ ಕರ್ಮಗಳನ್ನ ಸುಟ್ಟಾಕ್ಬಿಡುತ್ತೆ. ಆದ್ರೆ ಅಲ್ಲಿ ಎಲ್ಲಾ ಕರ್ಮಗಳು ಅಂದ್ರೆ ಪ್ರಾರಬ್ಧ ಅತಿರಿಕ್ತ ಕರ್ಮಗಳು ಅಂತ ಅಲ್ಲಿ ಸೇರಿಸ್ಕೊಳ್ಬೇಕು. ಯಾಕಂದ್ರೆ ಪ್ರಾರಬ್ಧ ಕರ್ಮಕ್ಕೆ ಎಂದಿಗೂ ಕೂಡ ಜ್ಞಾನಾಗ್ನಿಯಿಂದಲೂ ಭಸ್ಮ ಅಂತಿಲ್ಲ. ದೇವರ ಅಪರೋಕ್ಷ ಜ್ಞಾನ ಪಡೆದ ಅನೇಕ ಜ್ಞಾನಿಗಳಿದ್ದಾರೆ ಈಗಲೂ ಭೂಲೋಕದಲ್ಲಿ. ಆದ್ರೆ ಅವ್ರಿಗೆ ಪ್ರಾರಬ್ಧ ಕರ್ಮ ಇದೆ, ಹಾಗಾಗಿ ಅವ್ರು ಇನ್ನೂ ಮೋಕ್ಷಕ್ಕೆ ಹೋಗಿಲ್ಲ. ಆ ಪ್ರಾರಬ್ಧ ಕರ್ಮ ಇದೆ ಅಂದ ಕೂಡಲೇ ಅದೇನೋ ಕೆಟ್ಟದ್ದು ಅಂತಲ್ಲ. ಕರ್ಮ ಅಂದ್ರೆ ಅಲ್ಲಿ ಪುಣ್ಯನೂ ಇದೆ. ಆ ಒಂದಿಷ್ಟು ಪುಣ್ಯ ಖರ್ಚಾಗ್ಬೇಕಾಗಿದೆ. ಆ ಪುಣ್ಯನೂ ಪೂರ್ತಿ ಹೋದಾಗ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ದೇವ ಸಂಕಲ್ಪ ಇದ್ರೆ ಮಾತ್ರ. ಇಲ್ಲಾಂದ್ರೆ ಕರ್ಮ ಹೋದ್ರೂ ಕೂಡ ಇಲ್ಲೇ ಇರ್ಬೇಕಾಗ್ ಬರುತ್ತೆ. ಯಾಕೆ? ದೇವರ ಸಂಕಲ್ಪ ಪ್ರಸಾದ ಆಗಿಲ್ಲ ಅಂತ ಅರ್ಥ. ಇದು ಶಾಸ್ತ್ರ ಹೇಳೋ ವಿಷಯ. ಇದ್ರಲ್ಲಿ ಏನಾಯ್ತು, ಭಗವಂತನ ಮಾತನ್ನ ನೋಡಿದಾಗ ಕರ್ಮಣಾಮೇವ ನಾಶಕತ್ವ ಕುತೋ ನಾಂಗೀಕ್ರಿಯತೆ. ಜ್ಞಾನದಿಂದ ಕರ್ಮಗಳೇ ನಾಶ ಆಗುತ್ತೆ. ಕರ್ಮ ಮೂಲ ದೇಹನಾಶನ ಸಮರ್ಥಸ್ಯ ಜ್ಞಾನಸ್ಯ ಕಿಮು ವಕ್ತವ್ಯಂ ಕರ್ಮ ನಿರ್ಹರಣೆ ಶಕ್ತಿ ಇರುತ್ತೆ. ಕರ್ಮ ಏನೇ ಸೃಷ್ಟಿ ಮಾಡ್ಲಿ, ಆ ಎಲ್ಲಾ ದೇಹವನ್ನು ನಾಶಪಡಿಸುವ ಶಕ್ತಿ ಜ್ಞಾನಕ್ಕಿದೆ. ಕರ್ಮವನ್ನೇ ನಾಶಪಡಿಸ್ಲಿ, ಯಾಕಿಲ್ವಾ ಶಕ್ತಿ? ಆ ಜ್ಞಾನದ ಶಕ್ತಿ ಹಾಗೆ. ಆದ್ರಿಂದ ಯಾವ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂದ್ರೆ ವೈಶೇಷಿಕರ ಪ್ರಕಾರ
ಪದಾರ್ಥ ತತ್ವಜ್ಞಾನ, ಪ್ರತಿಯೊಂದು ಜಗತ್ತಿನ ಪದಾರ್ಥಗಳ ಬಗ್ಗೆ, ಈಶ್ವರ ತತ್ವದ ಬಗ್ಗೆ, ಜೀವ ತತ್ವದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ, ಅಷ್ಟೇ ಬೇಕಾಗಿರೋದು. ಈ ಸರಿಯಾಗಿ ತಿಳ್ಕೊಂಡ್ರೆ ಆ ಜ್ಞಾನವನ್ನ ಪಡೆದ ವ್ಯಕ್ತಿ ಎಲ್ಲ ಕರ್ಮಗಳನ್ನ ಸುಟ್ಟಾಕೊಂಡು ನಾನು ಸದ್ಮಾರ್ಗದಲ್ಲಿ ಹೋಗ್ಲಿಕ್ಕೆ ಸಾಧ್ಯ. ಇಷ್ಟು ಬಂತು. ಅವಾಗ ಒಂದು ಉದಾಹರಣೆ ಕೊಡ್ತಾರೆ. ನಹಿ ಫಲಮೂಲ ವೃಕ್ಷಚ್ಛೇತ್ತು ಕುಠಾರಸ್ಯ ಫಲಚ್ಛೇದನೆ ಅಸಾಮರ್ಥ್ಯಂ ಕ್ವಾಪಿ ದೃಷ್ಟಂ ಕಿಮನೇನ ಬಕಬಂಧನ ನ್ಯಾಯಾನುಸರಣ ಪ್ರಯಾಸೇನ ಅಂತ ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಒಬ್ಬ ಮರ ಕಡಿಲಿಕ್ ಹೋದ, ಅವನ ಕೆಲಸ ಇದು ಕುಠಾರ ಕೊಡಲಿ ತಗೊಂಡು ಹೋದ ಕೈಯಲ್ಲಿ. ಹೋದವನು ಹಣ್ಣಿಗೆ ಯಾಕೆ ಪ್ರಯೋಗ ಮಾಡ್ಬೇಕು? ಮರದ ಬುಡಕ್ ಹಾಕಿದ್ರೆ ಮರನೇ ಬೀಳತ್ತಲ್ಲ, ಮರ ಬಿದ್ರೆ ಹಣ್ಣು ಬೀಳತ್ತೆ ಅಂತಾನೆ ಅರ್ಥ. ಅದ್ರಲ್ಲಿ ಯಾಕೆ ಕಷ್ಟ ಪಡ್ಬೇಕು? ಅಯ್ಯೋ ಹಣ್ಣನ್ ಬೀಳಿಸ್ಲಿಕ್ಕೆ ಯಾಕೆ ಕಷ್ಟ ಪಡ್ಬೇಕು? ಬುಡ ಸಮೇತ ಮರನೇ ಕಿತ್ ಹಾಕಿದ್ರೆ ತಾನಾಗೆ ಎಲ್ಲ ಹಣ್ಣುಗಳು ಬೀಳುತ್ತೆ. ಅದೇ ಹೇಗಂದ್ರೆ ಭೀಮಸೇನ್ ದೇವ್ರು ಮಾಡ್ತಾ ಇದ್ರು, ಹಣ್ಣು ಬೇಕು ಅಂದ್ರೆ ಮರನೇ ಕಿತ್ತು ಬಿಡೋದಷ್ಟೇ, ತಾನಾಗೆ ಬಿಡೋದು, ಉದುರಿಸೋದು, ಬಂದ್ಬಿಡೋದಷ್ಟೇ. ಈ ತರ ಮೂಲ ಛೇದ ಮಾಡಿದ ಕೂಡಲೇ ಸಹಜವಾಗಿ ಆ ಮೂಲದಲ್ಲಿರುವಂತಹ ಯಾವ್ಯಾವ ಫಲಗಳಿದೆ ಹಣ್ಣುಗಳು ಅವುಗಳನ್ನು ಕೂಡ ಛೇದನ ಮಾಡಿದ ಹಾಗೆ ಲೆಕ್ಕ. ಅದನ್ನೆಲ್ಲಿ ಹೇಳ್ತಾರೆ, ಫಲ ಮೂಲ ವೃಕ್ಷ ಛೇತ್ತು ಕುಠಾರಸ್ಯ. ಈ ಫಲ ಸಿಗಬೇಕು ಅಂದ್ರೆ ಮರದ ಬುಡ ಏನಿದೆಯಲ್ಲ ಆ ಬುಡವನ್ನ ಕತ್ತರಿಸುವಂತ ಕುಠಾರ ಹಣ್ಣನ್ನ ಕತ್ತರಿಸ್ಲಿಕ್ಕೆ ಬರಲ್ವಾ? ಅದಕ್ಕೆ ಶಕ್ತಿ ಇಲ್ವಾ? ಇರತ್ತೆ, ಆದ್ರೆ ಮೂಲ ಬಿತ್ತು ಅಂದ್ರೆ ಸಾಕು, ಅದು ತಾನಾಗಿ ಬೀಳತ್ತೆ ಅಂತ ಅರ್ಥ. ಹಾಗೆ ಇಲ್ಲಿ ಕರ್ಮ ಮೂಲ ದೇಹಚ್ಛೇತ್ತು ಕುಠಾರಸ್ಯ ಕರ್ಮಚ್ಛೇದನೆ ಅಸಾಮರ್ಥ್ಯಂ ಕ್ವಾಪಿ ದೃಷ್ಟಂ. ಇದು ಹೇಗೆ ಅಂದ್ರೆ ದೇಹ ಅದು ವೃಕ್ಷದ ಬುಡ ತರ. ಈ ದೇಹ ಇದ್ರೆ ಕರ್ಮ, ದೇಹ ಹೋದ್ರೆ ಕರ್ಮನೂ ಹೊರಟೋಗುತ್ತೆ. ಮತ್ ನೇರ ಕರ್ಮನೇ ಹೊಡಿಲಿ, ದೇಹ ಹೊಡಿಬೇಕು ಅಂತ ಯಾಕೆ? ಹೇಗೆ ಹಣ್ಣನ್ನೇ ನೇರ ಬೀಳಿಸ್ಬೋದಲ್ಲ, ಏನೋ ದೇಹವನ್ನು ಬೀಳಿಸಿದ್ರೆ ಹಣ್ಣು ಬಿದ್ದು ಹೋಗುತ್ತೆ, ಅಂದ್ರೆ ಏನೋ ಕರ್ಮಗಳು ಬಿದ್ದು ಹೋಗುತ್ತೆ. ಅಥವಾ ಈ ದೇಹಗಳೆಲ್ಲ ಬೇಕಾದಷ್ಟು ಇರ್ತವೆ ಹಣ್ಣುಗಳ ತರ, ಪ್ರತಿ ಜನ್ಮದಲ್ಲಿ ಒಂದೊಂದು ದೇಹ ಬರುತ್ತೆ. ಮೂಲ ಏನು? ಕರ್ಮ. ಕರ್ಮವನ್ನ ನಾಶ ಮಾಡಿದ್ರೆ ಮೂಲ, ಆಗ ದೇಹಗಳೆಲ್ಲ ಬಿದ್ದು ಹೋಗುತ್ತೆ, ಪ್ರತಿಯೊಂದು ಜನ್ಮದಲ್ಲೂ ದೇಹ ಹೊರಟೋಗುತ್ತೆ. ಆದ್ರಿಂದ ಈ ಮುಂದಿನ ಜನ್ಮಕ್ಕೆ ಒಂದು ಯಾವ್ದೊಂದು ದೇಹ ಇರತ್ತಲ್ಲ ಫಿಕ್ಸ್ ಆಗಿ, ಅದಕ್ ಬೇಕಾದ ಕರ್ಮ ಈ ಜನ್ಮದಲ್ಲಿ ಕಳ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ದೇಹನೇ ಬರಲ್ಲ. ಹಾಗಾಗಿ ಕರ್ಮವನ್ನ ನಾಶ ಪಡಿಸ್ಕೊಳ್ಳೋದು ಬಹಳ ಮುಖ್ಯ. ಅದನ್ನ ನೀವು ಯಾವ ತರ ಅನುಸರಿಸ್ತಾ ಇದ್ದೀರಿ ಅಂದ್ರೆ, ನೇರವಾಗಿ ಮರದ ಬುಡಕ್ಕೆ ಹೊಡೆಯೋದ್ ಬಿಟ್ಟು, ಆ ಮರದ ಬುಡದ ಹೊಡೆಯೋದ್ ಬಿಟ್ಟು ಮರತು ಅಲ್ಲಿರೋ ಹಣ್ಣನ್ನ ಒಂದೊಂದು ಹೊಡೆದು ಬೀಳಿಸಿ, ಆ ಒಂದು ಕೊಂಬೆ ರೆಂಬೆ ಎಲ್ಲ ಕತ್ತರಿಸಿ ಎಲ್ಲಾ ಮಾಡಿ ಕೊರೆಯಾಗಿ ಮರದ ಬುಡಕ್ ಹಾಕ್ತಾರೆ. ಇದ್ರ ಬದಲು ಮೊದಲೇ ಆ ಕೆಲಸ ಮಾಡಿದ್ರೆ ಮುಗ್ದೋಗ್ತಾ ಇತ್ತು. ಅದು ಬಿಟ್ಟು ಏನೋ ಸುತ್ತಿ ಬೆಳೆಸಿ ಮತ್ತೆ ಅದಕ್ಕೆ ಬಂದ, ಈ ತರ ಆಯ್ತು ಕಥೆ. ಇದು ಹೇಗೆ ಅಂದ್ರೆ ಬಕಬಂಧನ ನ್ಯಾಯ ಅನುಸರಣ ಪ್ರಯಾಸೇನ ಅಂತ ಒಂದು ಮಾತು ಹೇಳ್ತಾರೆ. ಸಂಸ್ಕೃತದಲ್ಲಿ ತುಂಬಾ ನ್ಯಾಯಗಳಿವೆ, ಅಂದ್ರೆ ಗಾದೆಯ ಮಾತುಗಳಾಗಬಹುದು, ಬೇರೆ ಬೇರೆ ತರ ನ್ಯಾಯ. ಅದರಲ್ಲಿ ಒಂದು ನ್ಯಾಯ ಬಕಬಂಧನ ನ್ಯಾಯ ಅಂತ. ಬಕಬಂಧನ ನ್ಯಾಯ ಅಂದ್ರೆ ಒಂದು ಬಕಪಕ್ಷಿ ಇತ್ತು, ಆ ಬಕಪಕ್ಷಿಯನ್ನ ಹಿಡಿಬೇಕು, ಬೆಳ್ಳಕ್ಕಿರೋ ಬಕಪಕ್ಷಿ. ಆ ಪಕ್ಷಿನ ಹಿಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಒಬ್ಬ ಪ್ರಶ್ನೆ ಕೇಳ್ದ. ಅದಕ್ಕೆ ಇನ್ನೊಬ್ಬ ಉತ್ತರ ಕೊಟ್ಟ, ನೋಡು ನೀನ್ ಬಕಪಕ್ಷಿನ ಹಿಡಿಬೇಕು ಅಂತಂದ್ರೆ ಅದರ ಹತ್ರ ಹೋಗಿ ಏನ್ ಮಾಡ್ಬೇಕು ನೀನು, ಬೆಣ್ಣೆ ಇರತ್ತಲ್ಲ, ಅದು ಕಾಯಿಸಿರುವಂತಹ ಬೆಣ್ಣೆ, ಅದೇನಾಗ್ಬೇಕು, ಆ ಬೆಣ್ಣೆ ಗಟ್ಟಿ ಅಲ್ಲ, ಬೆಣ್ಣೆ ಕಾಯಿಸಿದ ಬೆಣ್ಣೆ ಹೇಗಂದ್ರೆ ಅದರ ತಲೆ ಮೇಲೆ ಹಾಕ್ಬೇಕು. ತಲೆ ಮೇಲೆ ಹಾಕ್ದಾಗ ಏನಾಗುತ್ತೆ, ಅದು ಸೀದಾ ಅದ್ರ ಕಣ್ಣಿಗೆ ಹೋಗ್ಬಿಡತ್ತೆ. ಅವಾಗ ಅದು ಕಣ್ಣು ಕಾಣಲ್ಲ. ಆಗ ನೀನು ಬಕಪಕ್ಷಿನ ಹಿಡಿಬೇಕು ಅಂತ ಇಷ್ಟು ಉಪದೇಶ ಕೊಟ್ಟ. ಹಾಗಾದ್ರೆ ಕಾಯಿಸಿದ ಬೆಣ್ಣೆ ಏನಿದೆ ಆ ಬೆಣ್ಣೆಯನ್ನ ಬಕಪಕ್ಷಿ ಮೇಲೆ ಹಾಕಬೇಕು. ಹಾಕಿದಾಗ ಅದು ಕಣ್ಣಿಗೆ ತಾಕತ್ತೆ, ಆಗ ಕಣ್ಣು ಮಂಜಾಗತ್ತೆ, ಅದಕ್ಕೆ ಕಾಣಿಸಲ್ಲ, ಆಚೆ ಈಚೆ ಓಡಾಡ್ಲಿಕ್ಕೆ ಅದು ಆಗಲ್ಲ, ಓಡಾಡಿದ್ರು ನೀನು ಬೇಗ ಹಿಡ್ಕೊಳ್ಬಹುದು, ಒಟ್ಟು ಸಿಗತ್ತೆ ಅಂತ ಹಿಂಗ ಉಪಾಯ ಕೊಟ್ಟ. ಇದು ಎಂತ ಮೂರ್ಖತನ ಅಂತ ಅಂದ ಇನ್ನೊಬ್ಬ. ಅಲ್ಲಪ್ಪ, ಬೆಣ್ಣೆ ಹಾಕೋ ಅವಸರದಲ್ಲಿ ಆಗ್ಲೇ ಬಕಪಕ್ಷಿನ ಹಿಡಿಬೋದಲ್ಲ, ಹಂಗ ಸಿಗೋದಿದ್ರೆ ಬಕಪಕ್ಷಿ ಹತ್ರದಲ್ಲೇ ಹಂಗೆ ಸಿಗೋದಿದ್ರೆ ಬೆಣ್ಣೆ ಹಾಕಿ ಅದು ಕಣ್ಣಗ್ ಬಿತ್ತು, ಅದು ಕಣ್ಣಗ್ ಕಾಣಿಸ್ದೇ ತರ ಆಗಿ ಆಮೇಲೆ ಹಿಡಿಯೋದು ಹೇಗಿದೆ? ಅದ್ರ ಬದಲು ಬೆಣ್ಣೆ ಹಾಕಬೇಕಾದ್ರೆ ಸಿಗತ್ತಲ್ಲ ಹತ್ರದಲ್ಲೇ, ಆಗ್ಲೇ ಟ್ರೈ ಮಾಡ್ಬೋದಿತ್ತಲ್ಲ, ಆಗ್ಲೇ ಮಾಡಿದ್ರೆ ಸಿಗ್ತಾ ಇತ್ತು. ಅದು ಬಿಟ್ಟು ಇವ್ರು ಹೆಂಗ್ ಉಪದೇಶ ಕೊಟ್ಟ ಅಂದ್ರೆ ಈ ತರ ಆಯ್ತು. ಆರಾಮಾಗಿ ಕೈಗೆ ನೇರವಾಗಿ ಸಿಗತ್ತೆ, ಅದನ್ನ ಹಿಡಿಯೋದ್ ಬಿಟ್ಟು ಅದನ್ನ ಮೇಲ್ ಹಾಕ್ಬೇಕಂತೆ, ಅದ್ ಬೀಳ್ಬೇಕಂತೆ, ಆಮೇಲೆ ಅದ್ ಕಣ್ಣು ಕಾಣಿಸಲ್ವಂತೆ, ಆಮೇಲೆ ಹಿಡಿಬೇಕಂತೆ.
ಅದ್ರ ಮುಂಚೆನೆ ಸಿಕ್ಕಿರುತ್ತೆ ಅಂತಾನೆ ಅರ್ಥ. ಬೆಣ್ಣೆ ಹಾಕ್ಬೇಕಾದ್ರೆ ಅದು ಆವಾಗಲೇ ಹಿಡಿಯೋದ್ ಬಿಟ್ಟು ಆಮೇಲೆ ಹಿಡಿದ್ರೆ ಉಪಯೋಗ ಏನು? ತುಂಬಾ ಸುಮ್ಮನೆ ವ್ಯರ್ಥ ಪ್ರಯಾಸ. ಇಷ್ಟೆಲ್ಲ ಕಷ್ಟಪಟ್ಟಿದ್ ಯಾಕೆ? ನೇರ ದಾರಿ ಇದೆ, ಆ ದಾರಿಯಲ್ಲೇ ಎಲ್ಲ ಆಗ್ಬೇಕಾದ್ರೆ ಸುತ್ತಿ ಬಡಿಸಿ ಕೊನೆಗೆ ಬಂದಿದ್ದು ಅದೇ ಅಷ್ಟೇ, ಇನ್ನೇನು ಮಾಡ್ಲಿಕ್ಕೆ ಬರಲ್ಲ. ಹಾಗಾಗಿ ಭಗಬಂಧನ ನ್ಯಾಯ ಅನುಸರಣ ಪ್ರಯಾಸ ಏನಕ್ಕೆ? ಯಾಕೆ ಭಗಬಂಧನ ನ್ಯಾಯ? ಭಗಪಕ್ಷಿಯನ್ನ ಬಂಧನ ಮಾಡ್ಬೇಕು, ಹಿಡಿಬೇಕು ಅಂದಾಗ ಯಾವ ಪ್ರಯತ್ನ, ಯಾವ ಕಷ್ಟ ಆಯ್ತೋ ಆ ತರ ಕಷ್ಟ ನೀನ್ ಮಾಡ್ತಾ ಇದ್ದಿ, ಇದು ಬೇಕಾಗಿಲ್ಲ. ಸರಿ, ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಮಾಡ್ತೇನೆ. ತರ್ಹಿ ಭವತಾಮಪಿ ಅಪ್ರಾರಬ್ಧ ಕರ್ಮಣಮೇವ ಕುತೋ ಜ್ಞಾನೇನ ವಿನಾಶಃ ಪ್ರಾರಬ್ಧ ಕರ್ಮಾಣಪಿ ಜ್ಞಾನೇನೇವ ಕುತೋ ನ ನಶ್ಯಂತೆ ಇದು ಚೇತ್ ಸತ್ಯಂ. ನಮಗ್ ಪ್ರಶ್ನೆ ಮಾಡ್ತಾನೆ, ಸರಿ ನಮಗೆಲ್ಲ ಇದು ಹೇಳ್ತೀರಾ ನೀವು, ನಿಮ್ ಸಿದ್ಧಾಂತದಲ್ಲಿ ಯಾಕೆ ಜ್ಞಾನದಿಂದಲೇ ಎಲ್ಲಾ ಕರ್ಮಗಳು ನಾಶ ಆಗಲ್ಲ ದ್ವೈತ ಸಿದ್ಧಾಂತದಲ್ಲಿ ಅಂತ ನಮ್ಮ ಸಿದ್ಧಾಂತದ ಮೇಲೆ ಪ್ರಶ್ನೆ. ಯಾಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಇದೆ ತಾನೆ ವಾಕ್ಯ, ಕೃಷ್ಣನ ತಾನೆ ಹೇಳಿದ ಅರ್ಜುನನಿಗೆ. ಅಲ್ಲೇನ್ ಸರ್ವಕರ್ಮಾಣಿ ಅಂತ ಹೇಳಿದ್ದಾರೆ, ಎಲ್ಲಾ ಕರ್ಮ ಅಂತ. ಎಲ್ಲಾ ಕರ್ಮ ಅಂದ್ರೆ ಪ್ರಾರಬ್ಧ ಕರ್ಮ ಬಿಟ್ಟು ಅಂತಾನ? ಅದು ಹೋಗಿ ಜ್ಞಾನಾಗ್ನಿಯಿಂದ ನಮ್ಗ್ ಮಾತ್ರ ಆಕ್ಷೇಪ ಮಾಡ್ತೀರಿ ಅಂತ ಅವನು ನಮ್ಗ ಆಕ್ಷೇಪ ಮಾಡಿದ. ಅದ ಪ್ರಾರಬ್ಧ ಕರ್ಮಗಳಿಗೂ ಜ್ಞಾನನೇ ನಾಶಕ ಆಗ್ಲಿ, ಅದರಿಂದಲೇ ಹೋಗ್ಲಿ ಅಂತಂದ್ರೆ ಸತ್ಯಂ ಅರ್ಥ ಒಪ್ತೀವಿ. ನೋಡಿ, ಭಗವಂತನ ಶಕ್ತಿ, ಭಗವಂತನ ಜ್ಞಾನಕ್ಕೆ ಇರುವ ಶಕ್ತಿ ಅದು ದೊಡ್ಡದು, ಇಲ್ಲ ಅಂತಿಲ್ಲ. ಆದ್ರೂ ನೀವ್ ಹೇಳ್ದ ಹಾಗೆ ಏನಾಗ್ಬೇಕಾಯ್ತು? ದೇವರ ಅಪರೋಕ್ಷ ಜ್ಞಾನ ಬಂದ ಕೂಡಲೇ ಅದು ನಮ್ಮ ಪ್ರಾರಬ್ಧ ಕರ್ಮಗಳನ್ನು ನಾಶಪಡಿಸ್ಬೇಕು. ಯಾಕೆ? ಇಲ್ಲಾಂದ್ರೆ ಅದು ಅಚಿಂತ್ಯ ಅದ್ಭುತ ಶಕ್ತಿ ಅಂತ ಹೆಂಗಾಗತ್ತೆ ದೇವರದು? ಈಗ ಏನಾಯ್ತು, ದೇವರು ನಮಗ್ ಕಣ್ಣಕ್ ಕಾಣ್ತಾನೆ, ದೇವರ ಅಪರೋಕ್ಷ ಜ್ಞಾನ ನಮಗ್ ಬಂತಂತೆ. ಆದ್ರೆ ಅಪರೋಕ್ಷ ಜ್ಞಾನಕ್ಕೆ ಪ್ರಾರಬ್ಧ ಕರ್ಮ ಕಳೆಯೋ ಶಕ್ತಿನೇ ಇಲ್ಲ. ಯಾಕಂದ್ರೆ ನೀವು ಹಾಗೆ ಹೇಳ್ದಾಗಾಯ್ತು, ದೇವರ ಕಣ್ಣಕ್ ಕಂಡ್ರು ಪ್ರಾರಬ್ಧ ಕರ್ಮ ಹೋಗ್ಬೇಕು ಅಂತಿಲ್ಲ, ಅದು ಅನುಭವಿಸೇ ಹೋಗ್ಬೇಕು. ಮತ್ ದೇವ್ರು ನೋಡಿದ್ದಕ್ಕೆ ಏನ್ ಅರ್ಥ ಹಾಗಾದ್ರೆ? ದೇವರ ಅಪರೋಕ್ಷ ಜ್ಞಾನ ಬಂದ್ರು ಆ ಅಪರೋಕ್ಷ ಜ್ಞಾನದಿಂದ ಏನು ಆಗ್ಲಿಲ್ಲ, ಮತ್ತೇನು ಉಪಯೋಗ? ದೇವರ ಜ್ಞಾನಕ್ಕೆ ಶಕ್ತಿ ಇಲ್ಲ ಅಂತ ಆಯ್ತು. ಯಾಕೆ? ಪ್ರಾರಬ್ಧ ಕರ್ಮ ದೇವರ ಜ್ಞಾನ ಬಂದ್ರು ಹೋಗ್ಲಿಲ್ಲ, ಅದರಿಂದ ಇನ್ನು ಅನುಭವಿಸ್ಬೇಕಂತೆ ಆ ಜೀವ. ಹಾಗಾಗಿ ಎಲ್ಲಿ ಹೋಯ್ತು ಆ ಶಕ್ತಿ? ಅಂದ್ರೆ ನೋಡಿ, ಭಗವಂತನಿಗೂ ಒಳ್ಳೆ ಶಕ್ತಿ ಇದೆ, ಪ್ರಾರಬ್ಧ ಕರ್ಮ ನಾಶ ಮಾಡುವಂತಹ ಶಕ್ತಿನೂ ಇದೆ. ಎಷ್ಟು ಶಕ್ತಿ ಇದೆ ಅಂದ್ರೆ ದೇವರಿಗೆ, ವೇದಗಳಲ್ಲಿ ಹೇಳ್ತಾರೆ, ಒಬ್ಬ ಜೀವ ನಿತ್ಯ ಆಗಿರ್ಬೋದು, ನಿತ್ಯವಾದ ವಸ್ತುವನ್ನು ನಾಶ ಮಾಡೋ ಶಕ್ತಿ ಇರುತ್ತಂತೆ. ನಾವೆಲ್ಲ ಅನ್ಕೊಂತೀವಿ ನಾವ್ ಎಂದೆಂದಿಗೂ ಯಾವತ್ತೂ ಶಾಶ್ವತವಾಗಿ ಇದ್ದೇ ಇರ್ತೀವಿ, ನಾವ್ ಎಂದಿಗೂ ನಾಶ ಹೊಂದಲ್ಲ. ದೇಹ ಬದಲಾಗ್ಬೋದು ಹೊರತು ಆತ್ಮ ಮಾತ್ರ ಯಾವಾಗ್ಲೂ ಪ್ರತಿ ಜನ್ಮದಲ್ಲಿ ಒಬ್ಬನೇ. ಹಾಗೇನಿಲ್ಲ, ದೇವರ ಸಂಕಲ್ಪ ಮಾಡಿದಾದ್ರೆ ಆ ಆತ್ಮನನ್ನು ಕೂಡ ಇಲ್ದೇ ಇರೋ ಹಾಗೆ ಮಾಡುವಂತ ಶಕ್ತಿ ಇರತ್ತಂತೆ. ಹಾಗ್ ಮಾಡ್ಬೋದಂತವ್ನು, ಆದ್ರೆ ಅವ್ನು ಮಾಡಲ್ಲ. ಯಾಕೆ? ಸತ್ಯ ಸಂಕಲ್ಪ, ಅವ್ನು ಹಾಗೆ ಮಾಡಲ್ಲ. ಅವನು ಉಪಕಾರಿ, ದೈತ್ಯರ ಆತ್ಮವನ್ನು ನಾಶ ಮಾಡಲ್ಲ, ಅವರ ಆತ್ಮವನ್ನು ಸಮೂಲವಾಗಿ ಅದಿಲ್ದೇ ಹಾಗೆ ಮಾಡ್ಬೋದು. ಆದ್ರೆ ಜೀವ ನಿತ್ಯ, ಎಂದಿಗೂ ಕೂಡ ಆ ತಪ್ಪನ್ನ ಪರಮಾತ್ಮ ಮಾಡಲ್ಲ, ಅವ್ನ ಸತ್ಯ ಸಂಕಲ್ಪ. ಆದ್ರಿಂದ ಪ್ರಕೃತದಲ್ಲಿ ಭಗವಂತನಿಗೆ ಅವನ ಜ್ಞಾನಕ್ಕೆ ಅಷ್ಟೊಂದು ಶಕ್ತಿ ಇದ್ರು ಸ್ವಜ್ಞಾನ ಮಾಹಾತ್ಮ್ಯಂ ಸರ್ವ ಜನಾನ್ ಅನುಭಾವಯಿತು ಜ್ಞಾನಿನಯೇವ ಬ್ರಹ್ಮಾದೀನ್ ಬಹುಕಾಲ ಮಿಹಾಪಿ ಮಹತ್ ಭಾಗ್ಯೇನ ಯೋಜಯಿತ್ವ ಪಶ್ಚಾತ್ ಕೈವಲ್ಯಂ ದಾಸ್ಯಾಮಿ ತೇ ಹರೇಃ ಸಂಕಲ್ಪವಶಾತ್. ದೇವರ ಸಂಕಲ್ಪ ಆಗಿದೆ ಅಂತ ಇದು ವಾದಿರಾಜರು ವಿವರಣೆ ಮಾಡ್ತಾ ಇದ್ದಾರೆ. ಏನ್ ವಿವರಣೆ ಮಾಡಿದ್ರು ಅಂದ್ರೆ, ನಿಜ ಎಲ್ಲ ಜನರಿಗೆ ತನ್ನ ಜ್ಞಾನದ ಮಹಿಮೆಯನ್ನ ತಿಳಿಸ್ಬೇಕಾಗಿದೆ. ಅವರ ಜ್ಞಾನ ಮಹಿಮೆಯನ್ನು ತಿಳಿಸೋರು ಯಾರಿದ್ದಾರೆ? ಈಗ ಪ್ರತಿ ಸಲ ಈಗ ಬ್ರಹ್ಮಾದಿ ದೇವತೆಗಳನ್ನು ತಗೊಳ್ಳಿ, ಅವ್ರು ತಪಸ್ ಮಾಡಿದ್ರು, ದೇವರನ್ನ ನೋಡಿದ್ ಕೂಡ ದೇವ್ರ ಮೋಕ್ಷ ಕೊಟ್ಟ ಅಂತ ಇಟ್ಕೊಂಡ್ಬಿಡಿ. ನಮಗ್ ಉಪದೇಶ ಮಾಡೋರು ಮತ್ತೆ ಯಾರು ಭೂಲೋಕಕ್ಕೆ ಬಂದು? ಈಗ ಮಧ್ವಾಚಾರ್ಯಗೂ ಮೋಕ್ಷ ಕೊಟ್ಟಾಯ್ತು, ರಾಯರಿಗ್ ಮೋಕ್ಷ, ವ್ಯಾಸರಾಜರಿಗ್ ಮೋಕ್ಷ, ಎಲ್ರಿಗೂ ಮೋಕ್ಷ ಕೊಟ್ಬಿಟ್ಟಿದ್ರೆ ಮುಂಚೆನೆ ಅವ್ರ ಸಾಧನೆಗೆ ತಕ್ಕ ಹಾಗೆ. ಮತ್ ನಮ್ ಭೂಲೋಕದಲ್ಲಿ ಉಪದೇಶ ಮಾಡೋರು ಯಾರು ಇರ್ತಾರೆ? ಹಾಗಾದ್ರೆ ಜನರಿಗೆ ದೇವರ ಜ್ಞಾನದ ಮಹಿಮೆ ಯಾವಾಗ ಅರ್ಥ ಆಗ್ತಾ ಇತ್ತು? ಹಾಗಾದ್ರೆ ಭಾಗವತ ಧರ್ಮದ ಪ್ರಚಾರ ಲೋಕದಲ್ಲಿ ಆಗ್ಬೇಕಾಗಿದೆ ಅಂದ್ರೆ ಸರ್ವ ಜನಾನ್ ಅನುಭಾವಯಿತು, ಎಲ್ಲ ಜನರ ಅನುಭವಕ್ಕೆ ಬರ್ಬೇಕಾಗಿದೆ. ದೇವರ ಜ್ಞಾನ ಅಂದ್ರೆ ಎಷ್ಟು ಶಕ್ತಿ ಇದೆ ಅದಕ್ಕೆ, ಇದೆಲ್ಲ ತೋರಿಸ್ಬೇಕಲ್ಲ. ಅದು ತೋರಿಸ್ಲಿಕ್ಕೋಸ್ಕರ ಬ್ರಹ್ಮಾದಿ ದೇವತೆಗಳಿಗೆ ಇನ್ನೂ ಮೋಕ್ಷ ಕೊಟ್ಟಿಲ್ವಂತೆ ದೇವರು, ಇನ್ನೂ ತುಂಬಾ ಕಾಲದವರೆಗೆ ಇಲ್ಲೇ ಇರುವಂತೆ ಮಾಡಿದ್ದಾರೆ ಸಂಸಾರದಲ್ಲಿ. ಅದು ದೊಡ್ಡ ಭಾಗ್ಯ ಇದೆ ಅವ್ರಿಗೆ, ಸತ್ಯಲೋಕಾಧಿಪತ್ಯ ಎಲ್ಲ ಇರುತ್ತೆ, ಬಹಳ ದೊಡ್ಡ ಭಾಗ್ಯ ಅವ್ರಿಗೆ. ಆದ್ರೂ ಈಗ ಮೋಕ್ಷ ಕೊಡಲ್ಲ. ಪಶ್ಚಾತ್ ಕೈವಲ್ಯಂ ದಾಸ್ಯಮಿ, ಅದಾದ ಮೇಲೆ ಅಂದ್ರೆ ಎಲ್ಲರನ್ನು ಒಳ್ಳೆಯ ಮಾರ್ಗಕ್ಕೆ ತಂದ ಮೇಲೆ ಅಂದ್ರೆ ಸಾತ್ವಿಕರನ್ನೆಲ್ಲ, ಆಮೇಲೆ ಅವ್ರ ಸಾಧನೆಯನ್ನ ಪೂರ್ಣಗೊಳಿಸಿ ಆಗ ಮೋಕ್ಷ ಕರ್ಕೊಂಡು ಹೋಗ್ತಾರೆ ಭಗವಂತ.
ಅಂದ್ರೆ ಮೋಕ್ಷ ಇವ್ರಿಗೆ ಸಿಗ್ರಿ ಅಂದ್ರೆ ಸಿಕ್ಬಿಡುತ್ತೆ ಒಂದು ಕ್ಷಣದಲ್ಲಿ. ಬ್ರಹ್ಮದೇವರು ಮೋಕ್ಷದಲ್ಲಿ ಇರ್ತಾರೆ. ಅದ ಪಶ್ಚಾತ್ ಕೈವಲ್ಯಂ ದಾಸ್ಯಾಮಿತಿ ಹರೇಹ ಸಂಕಲ್ಪವಶ, ದೇವ್ರ ಸಂಕಲ್ಪನೆ ಹಾಗೆ. ಆದ್ರಿಂದಲೇ ಪ್ರಾರಬ್ಧ ಕರ್ಮ ನಾಶ ಆಗ್ಲಿ ಭಗವಂತನ ಜ್ಞಾನದಿಂದ ಆಗಲ್ಲ, ಅದು ದೇವ್ರ ಸಂಕಲ್ಪ ಹಾಗೆ. ಇಲ್ಲ ಅಂದ್ರೆ ನಾಶ ಆಗ್ಬಾರ್ದು ಅಂತಿಲ್ಲ, ಅವನ ಶಕ್ತಿ ಅಗಾಧ. ಅಂದ್ರೆ ಪ್ರಾರಬ್ಧ ಕರ್ಮ ಸಂಪೂರ್ಣವಾಗಿ ನಾಶ ಆಗಿದ್ದು ಸ್ವಲ್ಪ ಉಪಮರ್ದವನ್ನು ಒಪ್ಪಿದೆ. ಉಪಮರ್ದಂಶ ಅಂತ ಒಂದು ಬ್ರಹ್ಮಸೂತ್ರನೇ ಇದೆ, 3ನೇ ಅಧ್ಯಾಯದಲ್ಲೇ ಬರುತ್ತೆ, ಮುಂದೆನೂ ಕೂಡ ವಿಸ್ತಾರವಾಗಿದೆ ಇದೇ ಅಧ್ಯಾಯದಲ್ಲಿ. ಪ್ರಾರಬ್ಧ ಕರ್ಮ ಪೂರ್ಣ ಅನುಭವಿಸ್ಬೇಕು ಅಂತಿಲ್ಲ, ಸ್ವಲ್ಪ ಕಡಿಮೆ ಆಗತ್ತಂತೆ, ಅದು ದೇವರ ಅಪರೋಕ್ಷ ಜ್ಞಾನದಿಂದಲೇ. ಅಂದ್ರೆ ಸ್ವಲ್ಪ ಅನುಭವಿಸ್ಬೇಕು, ಹೋಗತ್ತೆ. ಉಪಮರ್ದ ಅಂದ್ರೆ ಕಡಿಮೆ ಆಗತ್ತಂತೆ, ಅದು ಪೂರ್ತಿ ಹೋಗಲ್ಲ, ಒಂದಿಷ್ಟಂತೂ ಅನುಭವಿಸಲೇಬೇಕು ಅಂತ ಶಾಸ್ತ್ರದ ಕ್ರಮ. ಆದ್ರಿಂದ ಅಕೃತ ಪುಣ್ಯಾನಾಂ ಭೋಗ ಅಸಂಭವಾಚ ತೇಷಾಂ ಅವಶೇಷ ನದು ತನ್ನಿರಹರಣ ಸಾಮರ್ಥ್ಯಾಭಾವ ಇದು ಸರ್ವಸ್ಯಾಪಿ ಸಾಮಂಜಸ್ಯ. ಆದ್ರಿಂದ ಯಾರು ಪುಣ್ಯವಂತರೋ ಅವರು ಭೋಗಿಸ್ತಾ ಎಲ್ಲ ಪುಣ್ಯಗಳನ್ನ ಕಳ್ಕೊಂಡ್ಮೇಲೆ ದೇವರ ಸಂಕಲ್ಪದಂತೆ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಯಾರು ಪುಣ್ಯನೇ ಮಾಡ್ಲಿಲ್ವೋ ಅವರು ಇಲ್ಲೇ ಉಳ್ಕೊಳ್ತಾರೆ ಸಂಸಾರದಲ್ಲಿ. ಅಂಥವ್ರನ್ನು ಉದ್ಧಾರ ಮಾಡ್ಲಿಕ್ಕಾಗಲ್ಲ ಅಂತಿಲ್ಲ ದೇವರಿಗೆ, ದೇವ್ರು ಏನ್ ಬೇಕಾದ್ರೂ ಮಾಡಬಹುದು. ಆದ್ರೆ ದೇವರು ಸತ್ಯ ಸಂಕಲ್ಪ, ಅವನ ಸಂಕಲ್ಪ ಹೇಗಿದೆಯೋ, ಯಾವ ಜೀವಿ ಯಾವ ರೀತಿ ಸಾಧನೆ ಮಾಡ್ತಾನೋ ಅದಕ್ಕೆ ಅನುಗುಣವಾಗಿಯೇ ಫಲ ಕೊಡ್ತಾನೆ. ಸುಮ್ನೆ ಹಾಗೆ ಯಾರಿಗೋ ವೈಷಮ್ಯ ನೈರ್ಗಣ್ಯ ಮಾಡಲ್ಲ, ಪಕ್ಷಪಾತ ಮಾಡಲ್ಲ. ಇವನ್ ತುಂಬಾ ಸಾಧನೆ ಮಾಡಿರ್ತಾನೆ, ಇನ್ನೊಬ್ಬ ಏನೋ ಸಾಧನೆ ಮಾಡಿರಲ್ಲ, ಅವ್ನು ಮೋಕ್ಷ ಕೊಟ್ಬಿಟ್ಟು ಇವನಿಗೆ ಅಂದಂತ ಮಸ್ತು ಹಾಗೆಲ್ಲ ಮಾಡಲ್ಲ. ಯಾವ ರೀತಿ ಸಾಧನೆನೋ ಅದಕ್ಕೆ ತಕ್ಕ ಹಾಗೆ ಮೋಕ್ಷ ಕೊಡ್ತಾನೆ. ಸಂಸಾರ ಕಾಲದಲ್ಲಿ ವ್ಯತ್ಯಾಸ ಆಗಿರ್ಬೋದು, ತುಂಬಾ ಸಾಧನೆ ಮಾಡೋರು ಕೆಳಗಿರ್ಬೋದು, ಏನೋ ಮಾಡಿದ್ರು ಮೇಲಕ್ಕೆ ತೋರ್ತಾ ಇರ್ಬೋದು, ಇದು ಶಾಶ್ವತ ಅಲ್ಲ. ಇದು ಈ ಜನ್ಮದಲ್ಲಿ ಏನೋ ಒಂದು ಆಚೆ ಈಚೆ ತೋರ್ತಾ ಇರ್ಬೋದು. ಆದ್ರೆ ಯಾವತ್ತೂ ಭಗವಂತ ಅಲೌಕಿಕ ವಿಷಯದಲ್ಲಿ, ಮೋಕ್ಷದ ವಿಷಯದಲ್ಲಿ ಬೇರೆದ್ರಲ್ಲೆಲ್ಲ ಅನ್ಯಾಯ ಖಂಡಿತ ಮಾಡಲ್ಲ. ಎಷ್ಟು ಕಳಿತಾನೋ ಸಂಸಾರದಲ್ಲಿ ಅಷ್ಟು ಒಳ್ಳೇದಂತೆ. ಹಾಗಾಗಿ ಈ ದಾರಿದ್ರ್ಯ ಅನ್ನೋದು ವರ ಅಂತ ಹೇಳ್ತಾರೆ. ಆದ್ರೆ ಅದು ಹೇಳೋದು ಸುಲಭ, ಅನುಭವಿಸೋದು ತುಂಬಾ ಕಷ್ಟ. ಆದ್ರೆ ಇದನ್ನೆಲ್ಲ ಪ್ರಾರ್ಥನೆ ಮಾಡಿದ ಅನೇಕ ಜ್ಞಾನಿಗಳು ಇದ್ದಾರೆ, ಅವರೆಲ್ಲ ಈ ತರ ಅನುಷ್ಠಾನ ಮಾಡಿದ್ದಾರೆ. ಅದನ್ನ ಭಗವಂತನ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ನಡೀಲಿಕ್ಕೆ ಸಾಧ್ಯ. ಆದ್ರೂ ಭಗವಂತ ಪ್ರಾರಬ್ಧ ಕರ್ಮಗಳನ್ನ ನಾಶ ಪಡಿಸ್ಕೊಳ್ಳುವವರೆಗೂ ಒಬ್ಬರಿಗೆ ಮೋಕ್ಷವನ್ನ ಕೊಡ್ತೀನಿ ಅಂತ ಮನಸ್ಸು ಮಾಡಲ್ಲ. ಮನಸ್ಸು ಮಾಡ್ತಾರೆ ಅಂದ್ರೆ ಮೋಕ್ಷಕ್ಕೆ ಹೋಗಿರ್ತಾರೆ ಅಂತ. ಇಷ್ಟು ಈ ಗುರುವರ್ಚ ದೀಪಿಕಾ ಟಿಪ್ಪಣಿಯಲ್ಲಿ ವಿಶೇಷವಾದ ವಿಚಾರ ಬಂದಿದೆ. ಹಾಗಾಗಿ ಏನ್ ಅರ್ಥ ಆಯ್ತು ಅಂದ್ರೆ, ಈ ವೈಶೇಷಿಕರು ಹೇಳುವಂತ ಒಂದು ವಿಷಯ ಏನ್ ತಪ್ಪು ಅಂದ್ರೆ, ನೂರಾರು ಜನ್ಮಗಳಲ್ಲಿ ಏನ್ ಅನುಭವಿಸ್ಬೇಕೋ ಅಷ್ಟೂ ಕರ್ಮಗಳನ್ನ ಒಟ್ಟುಗೂಡಿಸಿ ಒಂದು ಮುದ್ದೆ ತರ ಮಾಡಿ ಒಂದೇ ಜನ್ಮದಲ್ಲಿ ಅಷ್ಟು ದೇಹ ತಗೊಂಡು ಭೋಗವನ್ನ ಅನುಭವಿಸಿ ಕಳ್ಕೊಳ್ತಾರೆ ಅನ್ನೋದು ತುಂಬಾ ತಪ್ಪು. ಯಾಕಂದ್ರೆ ಇದು ಸಾಧ್ಯ ಇಲ್ಲ. ಜ್ಞಾನದಿಂದ ಎಲ್ಲ ಕಳ್ಕೊಳ್ಳೋದು ಅನ್ನೋದು ಬಹಳ ತಪ್ಪು. ಅದಕ್ಕೆ ದೇವರ ಅನುಗ್ರಹ ಅಂತ ಒಂದು ಪ್ರತ್ಯೇಕ ಬೇಕು. ಯಾಕೆಂದ್ರೆ ಇವನು ಕರ್ಮ ಮಾಡಿದಾಗ್ಲೆಲ್ಲ ನೂರಾರು ಕರ್ಮ ಮಾಡ್ತಾನೆ, ಮತ್ತೆ ಒಂದು ಕರ್ಮ ಅನುಭವಿಸ್ಬೇಕಾದ್ರೆ 16 ಕರ್ಮ ಆಗೋಗಿರತ್ ಮತ್ತೆ. ಹಾಗಾಗಿ ಕರ್ಮ ಬೆಳೀತಾ ಹೋಗುತ್ತೆ. ಅದನ್ನ ರಕ್ತ ಬೀಜಾಸುರ ಅಂತಾರ. ಅದು ಯಾವತ್ತೂ ಒಂದ್ ನಿಲ್ಲೋದು ಅಂತ ಇಲ್ವೇ ಇಲ್ಲ. ಒಂದು ಕರ್ಮ ಮಾಡಿದ್ವ ಇನ್ನು 10 ಕರ್ಮ ಹುಟ್ಕೊಳತ್ತೆ. ಅದರಿಂದ ಅದನ್ನ ನಾಶ ಪಡಿಸ್ಕೊಳಕ್ ಇನ್ನೊಂದ್ 100 ಕರ್ಮ ಹುಟ್ಟತ್ತೆ. ಈಗ ಆಗೋದಿದ್ರೆ ಯಾವಾಗ್ಲೂ ಮೋಕ್ಷಕ್ಕೆ ಯಾವಾಗ ಹೋದಕ್ ಸಾಧ್ಯ ಇಲ್ಲ, ಕರ್ಮಗಳನ್ನ ಅನುಭವಿಸಿ. ಅದರಿಂದ ಈ ಪ್ರಕ್ರಿಯೆನೇ ತಪ್ಪು ಅಂತ. ಇಷ್ಟು ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಬಂದ ವಿಶೇಷ ವಿಚಾರ. ಇದು ಮುಂದೆ ಶೇಷ ವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇದೆ, ಹಾಗೆ ಯಾದುಪತ್ಯ ಟಿಪ್ಪಣಿ ಇದೆ. ಆ ಯಾದುಪತ್ಯ ಟಿಪ್ಪಣಿಯ ಕೆಲವು ವಿಷಯಗಳನ್ನ ನೋಡೋಣ. ಈ ಸಾಧರ್ಮ್ಯ ಮತ್ತೆ ವೈಧರ್ಮ್ಯ ಅಂತ ವೈಶೇಷಿಕರ ಸಿದ್ಧಾಂತದಲ್ಲಿ ಬಂತು. ಅದನ್ನ ವಿವರಿಸಿದೆ, ಸಾಧರ್ಮ್ಯ ಅಂದ್ರೇನು, ವೈಧರ್ಮ್ಯ ಅಂದ್ರೇನು ಅಂತ. ಅಲ್ಲಿ ಸಾಧರ್ಮ್ಯ ಅನ್ನೋ ಶಬ್ದಕ್ಕೆ ಒಂದು ವಿವರಣೆ ಕೊಡ್ತಾರೆ ಯಾದುಪತ್ಯ ಗ್ರಂಥದಲ್ಲಿ. ಅನುವೃತ್ತ ಧರ್ಮ ಸಾಧರ್ಮ್ಯ, ವ್ಯಾವೃತ್ತ ಧರ್ಮ ವೈಧರ್ಮ್ಯ. ಅನುವೃತ್ತ ಧರ್ಮ ಸಾಧರ್ಮ್ಯಂ ಅಂತ ಆಗ್ಬೇಕದು, ಸಾಧರ್ಮ್ಯಂ. ವ್ಯಾವೃತ್ತ ಧರ್ಮ ವೈಧರ್ಮ್ಯಂ ತಾಭ್ಯಾಮ್ ಇತ್ಯರ್ಥ. ಅನುವೃತ್ತ ಧರ್ಮ ಅಂದ್ರೆ ಎಲ್ಲಾ ಕಡೆ ಅದು ಇರುತ್ತೆ, ಅನುಸ್ಯೂತವಾಗಿರುತ್ತೆ. ಎಲ್ಲಾ ಕಡೆ ಅದು ಆ ಧರ್ಮ ಇದ್ದೇ ಇರುತ್ತೆ. ಹೇಗೆ ಎಲ್ಲಾ ಮನುಷ್ಯರಲ್ಲಿ ಅನುಸ್ಯೂತವಾದ ಧರ್ಮ ಯಾವುದು ಅಂದ್ರೆ ಮನುಷ್ಯತ್ವ. ಅದು ಈ ಮನುಷ್ಯತ್ವ ಇದೆ, ಆ ಮನುಷ್ಯ ಹೊರಟೋಗ್ಬಿಡ್ತು, ಹಂಗಿಲ್ಲ. ಮನುಷ್ಯತ್ವ ಎಲ್ಲಾ ಕಡೆ ಒಂದೇ. ಮನುಷ್ಯತ್ವ ಹೋಯ್ತು ಅಂದ್ರೆ ನಾವೇನ್ ಹೇಳ್ತಾ ಇದೀವಿ, ಮಾನವೀಯತೆ ಇಲ್ಲ ಅನ್ನೋ ದೃಷ್ಟಿ, ಏನ್ ಕನಿಕರನೇ ಇಲ್ಲ ಅನ್ನೋ ದೃಷ್ಟಿ ಇದೆ ಹೊರತು ಮನುಷ್ಯತ್ವ ಹೋಗಿದೆ ಅಂತ ಹೇಳೋ ಹಾಗಿಲ್ಲ. ಮನುಷ್ಯತ್ವ ಹೋಗಿದೆ ಅಂದ್ರೆ ಅವನು ಪ್ರಾಣಿಯಾಗಿ ಕಾಣ್ತಾ ಇರ್ಬೇಕು ನಿಮ್ಗೆ. ಆದ್ರೆ ಪ್ರಾಣಿ ಎಲ್ಲ ಅವನು ಕೈಕಾಲ್ ಹಾಗೆ ಇದೆ, ಮುಖ ಹಾಗೆ ಇದೆ, ಬಾಯಿ ನಮ್ ತರ ಎಲ್ಲ ಹಾಗೆ ಇರುತ್ತೆ. ಮನುಷ್ಯತ್ವ ಹೋಗಿದೆ ಅಂದ್ರೆ ದುರ್ಗುಣಗಳನ್ನು ಹೊಂದಿದ್ದಾನೆ, ಒಳ್ಳೆ ಗುಣಗಳನ್ನು ಕಳ್ಕೊಂಡಿದ್ದಾನೆ ಅಂತ ಅರ್ಥ, ಅದು ಬೇರೆ. ಆದ್ರೆ ಮನುಷ್ಯತ್ವ ಜಾತಿ ಮಾತ್ರ ಹೋಗಲ್ಲ.
ಬ್ರಾಹ್ಮಣನಾಗಿ ಹುಟ್ಟಿರ್ತಾನೆ, ಬ್ರಾಹ್ಮಣತ್ವ ಜಾತಿ ಹೋಯ್ತು, ಅದ್ ಹೇಗೆ ಹೋಯ್ತು? ಬ್ರಾಹ್ಮಣತ್ವ ಜಾತಿ ಹೋಯ್ತು ಅಂದ್ರೆ ಏನರ್ಥ? ಅವನು ಕೆಟ್ಟ ಆಚರಣೆಗಳನ್ನು ಮಾಡ್ತಾ ಇದ್ದಾನೆ, ಸದಾಚಾರ ಬಿಟ್ಟಿದ್ದಾನೆ ಅಂತ ಅರ್ಥ. ಹಾಗಂತ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿಲ್ಲ ಅಂತ ಹೇಳಿಕ್ ಬರಲ್ಲ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ಅವನು, ಅದನ್ನಿಲ್ಲ ಅಂತ ಎಂದಿಗೂ ತಿರಸ್ಕಾರ ಮಾಡ್ಲಿಕ್ ಬರಲ್ಲ. ಆದ್ರೆ ಜಾತಿಗೂ ನಾಶ ಹೇಳಿದಾರೆ ಪುರಾಣಗಳಲ್ಲಿ. ಅದು ಇನ್ನೊಮ್ಮೆ ನೋಡೋಣ. ಮತ್ತೆ ಇದೇ ವಿಷಯಗಳನ್ನ ಇಟ್ಟುಕೊಂಡು ಮುಂದೆ ವಿಚಾರಗಳು ಬರುತ್ತೆ. ಸರಿ, ಸಾಧರ್ಮ್ಯ ವೈಧರ್ಮ್ಯ ಅಂದ್ರೆ ಏನಂತ ಗೊತ್ತಾಯ್ತು. ವೈಧರ್ಮ್ಯ ಅಂತಂದ್ರೆ ಎಲ್ಲಾ ಕಡೆ ಇಲ್ಲದೆ ಇರೋ ಧರ್ಮ, ಅದು ಒಂದೊಂದೇ ಕಡೆ ಇರುವಂತಹ ಧರ್ಮ ಅಂತ ಬಂತು. ಉದಾಹರಣೆಗೆ ದ್ರವ್ಯ, ಗುಣ, ಕರ್ಮ ಅಂತೆಲ್ಲ ಪದಾರ್ಥಗಳನ್ನ ಹೇಳ್ತಾರೆ. ದ್ರವ್ಯ ಅಂದ್ರೆ ಹಸು ತಗೊಂಡು, ಹಸು ಅದನ್ನ ದ್ರವ್ಯ ಅಂತ ಕರಿತೀವಿ. ಯಾಕೆ? ಹಸು ಅದು ಗುಣವನ್ನ ಹೊಂದಿದೆ. ಯಾವ ಗುಣ ಇದೆ? ಕಪ್ಪು ಹಸು ಅಥವಾ ಬಿಳಿ ಬಣ್ಣದ ಹಸು. ಮತ್ತೆ ಅದು ಓಡಾಡ್ತಾ ಇದೆ, ಹಾಗಾದ್ರೆ ಕ್ರಿಯೆ ಇದೆ, ಚಲನೆ ಇದೆ. ಗುಣ ಅಂದ್ರೆ ನೀಲಿಯೋ ಅಥವಾ ಶ್ವೇತನೋ ಯಾವ್ದೋ ಒಂದು ಬಣ್ಣ ಇದೆ, ಅದು ದ್ರವ್ಯ, ಗುಣ, ಕರ್ಮ. ಇದೆಲ್ಲದರಲ್ಲೂ ಒಂದು ಕಾಮನ್ ಧರ್ಮ ಇದೆ. ಆ ಕಾಮನ್ ಧರ್ಮಕ್ಕೆ ಸಾಧರ್ಮ್ಯ ಅಂತ ಕರೀತಾರೆ. ಸಾಧಾರಣವಾದ ಧರ್ಮ ಅದು ಯಾವುದು? ಪದಾರ್ಥತ್ವ. ಹಸು ಒಂದು ಪದಾರ್ಥ, ಅದರಲ್ಲಿರೋ ಬಣ್ಣ ಒಂದು ಪದಾರ್ಥ, ಹಾಗೆ ಅದು ಓಡಾಡೋದು, ಕ್ರಿಯೆ ಏನಿದೆಯಲ್ಲ ಅದು ಪದಾರ್ಥ. ಹಾಗಾದ್ರೆ ಪದಾರ್ಥಗಳು ಅಂದ್ರೆ ಎಲ್ಲವೂ ಬರುತ್ತೆ. ದೇವರು ಬರ್ತಾನೆ, ಅವನು ಒಂದು ಪದಾರ್ಥನೇ. ಏನ್ ಪದಾರ್ಥ ಅಂದ್ರೆ ಒಂದು ಪದದ ಅರ್ಥ ಅದು ಪದಾರ್ಥ. ದೇವರು ಪದದ ಅರ್ಥನೇ. ಈಶ್ವರ ಅನ್ನೋ ಪದದ ಅರ್ಥ ದೇವರು. ಜೀವ ಅನ್ನೋ ಪದದ ಅರ್ಥ ನಾವು. ಇನ್ನು ಯಾವ್ದೊಂದು ಪೆನ್ಸಿಲ್ ಅನ್ನೋ ಪದದ ಅರ್ಥ ಆ ಪೆನ್ಸಿಲ್. ಈಗ ಪ್ರತಿಯೊಂದು ಪದಗಳ ಅರ್ಥ ಏನೋ ಒಂದು ಇದ್ದೇ ಇರುತ್ತೆ. ಪದಾರ್ಥ ಯಾವುದು ಅಲ್ಲ ಅಂತ ಹೇಳಿಕ್ ಬರಲ್ಲ. ಜಗತ್ನಲ್ಲಿ ಇದೆ ಅಂದ್ರೆ ಅದೊಂದು ಪದಾರ್ಥ ಆಗಿರ್ಲೇಬೇಕು, ಇಲ್ಲ ಅಂದ್ರೆ ಅದಿಲ್ಲ ಅಂತ ಅರ್ಥ. ಎಷ್ಟು ಅಂದ್ರೆ ಇಲ್ಲದೆ ಇರೋದು ಕೂಡ ಒಂದು ಪದದಿಂದ ಹೇಳ್ಬೋದು. ಈಗ ಶಶವಿಷಾಣ ಅಂತ ಪ್ರಸಿದ್ಧ. ಶಶವಿಷಾಣದನು ಮೊಲಕ್ಕೆ ಕೊಂಬಿದೆ, ಮೊಲಕ್ ಕೊಂಬಿದೆ ಅಂತ ಹೇಳಿಕ್ ಬರಲ್ವಾ? ಅದಕ್ಕೊಂದು ಪದ ಇಲ್ವಾ? ಇದೆ, ಅದ್ ಕಾಣಿಸ್ದೇ ಇರಬಹುದು, ಪದ ಇಲ್ಲ ಅಂತ ಹೇಳೋಂಗಿಲ್ಲ. ಪದನೂ ಇದೆ, ಪದದ ಅರ್ಥನೂ ಇದೆ. ಏನೋ ಕಾಲ್ಪನಿಕವಾಗಿ ಒಂದು ಮೊಲ ಇತ್ತು ಅಂತ ಆದ್ರೆ ಆ ಮೊಲ ಕೊಂಬಿದ್ರೆ ಹೇಗಿರ್ಬೋದು ಅಂತ ಬುದ್ಧಿಯಿಂದಲಾದ್ರೂ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆಯಲ್ಲ. ಹಾಗಾಗಿ ಪದಾರ್ಥ ಒಂದು ಇಲ್ಲ ಜಗತ್ತಿನಲ್ಲಿ ಅಂತ ಹೇಳೋದೇ ಸುಳ್ಳು ಅಂತ ಈ ತರ ವಿಷಯಗಳನ್ನ ಹೇಳ್ತಾ ಬರ್ತಾರೆ. ಇನ್ನು ಮುಂದೆ ಇನ್ನು ಒಳ್ಳೆ ವಿವರಣೆಯನ್ನ ಮಾಡ್ತಾರೆ. ಉದಯನಾಚಾರ್ಯರು ವಸ್ತುತಃ ಏನ್ ಹೇಳ್ತಾರೆ, ಅದರ ಖಂಡನೆ ಏನು ಅಂತ ಇವರು ಒಂದು ವಿಶೇಷ ವಿಚಾರ ಬರೀತಾರೆ ಯಾದುಪತ್ಯ ಟಿಪ್ಪಣಿಯಲ್ಲಿ. ಅದೇನ್ ಬರೀತಾರೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ.